ಡ್ರೆಸ್ ಬೇಡವಂತೆ ಅವನಿಗೆ, ಹುಡುಗಿ ಡ್ರೆಸ್ ಬೇಡ ನಿಮಗೆ ಯಾರಿಯಾ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಿತ್ರಗೌಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸಾರಿ, ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ. ಲೇಟ್ ಆದರೂ ಲೇಟೆಸ್ಟ್ ಆಗಿರೋ ನಮ್ಮ ಪುಟಾಣಿಗಾಗಿ ಹೊಸ ಹೇರ್ ಸ್ಟೈಲ್ ತಂದಿದ್ದೀನಿ. ಈ ಹೇರ್ ಸ್ಟೈಲ್ ಮಾಡೋದಕ್ಕೆ ಜಸ್ಟು ರಬ್ಬರ್ ಬೇಕು ಮತ್ತು ಒಂದು ಆರ್ಟಿಫಿಷಿಯಲ್ ಹೇರ್ ಬನ್ ಮತ್ತು ಒರಿಜಿನಲ್ ಫ್ಲವರ್ಸ್ ಆದರೂ ಸರಿ, ಆರ್ಟಿಫಿಷಿಯಲ್ ಫ್ಲವರ್ಸ್ ಆದರೂ ಸರಿ, ಅದು ಮತ್ತು 2 to 3 ಏರ್ ಪಿನ್ಸ್ ಬೇಕು. ಸುಜಾತ ಪಿನ್ಸ್ ಅಂತ ಬರುತ್ತಲ್ಲ, ಅದಾದರೆ ಬೆಸ್ಟ್ ಇರುತ್ತೆ. ಜಸ್ಟ್ ಎಲ್ಲ ಹೇರ್ನ ತಲೆ ಬಾಚಿ ಒಂದು ಪೋನಿ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ ಮತ್ತು ಅದನ್ನು ಸುತ್ತಬಿಟ್ಟು ಬಂದ್ ಥರ ಹಾಕ್ಕೊಳ್ಳಿ. ಅವಾಗ ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪ ಹೇರ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನನ್ನ ಮಗನಿಗೆ ಸ್ವಲ್ಪ ಹೇರ್ ಕಡಿಮೆ ಅಲ್ವಾ, ಸೊ ಅದು ನಾನು ಸ್ವಲ್ಪ ಚಿಕ್ಕದಾಗಿ ಬಂತು. ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಆ ಥರ ಆರ್ಟಿಫಿಷಿಯಲ್ ಹೇರ್ಸ್ದು ಬಂದ್ ಸಿಗುತ್ತೆ. ಸೊ ಆ ಥರ ಇದ್ದರೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾರ್ಮಲಿ ರೌಂಡ್ ಶೇಪಲ್ಲಿರುತ್ತೆ ಒಂದೊಂದು, ಅದಿದ್ರೂ ಚೆನ್ನಾಗಿ ಬರುತ್ತೆ. ಸೊ ಆ ಥರ ಆದರೂ ಹಾಕ್ಕೊಳ್ಳಿ. ಅದು ಬಣ್ಣ ಹಾಕಾದ್ಮೇಲೆ ಆ ಥರ ಅದು ಸುತ್ತ ಹೇರ್ ಪಿನ್ಸ್ ಟೈ ಮಾಡಿ ಒಂದು 2 ಪಿನ್ಸ್ ಆದರೆ ಸಾಕು. ಯಾಕಂದರೆ ಮಗು ಹೇರ್ ತುಂಬ ಕಡಿಮೆ ಇರೋದ್ರಿಂದ ಅದಕ್ಕೆ ತಲೆನೋವು ಬಂದುಬಿಡುತ್ತೆ. ಸೊ ಒಂದು 2 ಈ ಕಡೆ ಒಂದು ಆ ಕಡೆ ಒಂದು ಹೇರ್ ಪಿನ್ ಹಾಕ್ಕೊಂಡ್ರೆ ಸಾಕು. ಅದರ ಮೇಲೆ ನೀವು ಫ್ಲವರ್ಸ್ ಆದರೂ ಹಾಕ್ಬೋದು, ಇಲ್ಲಾಂದರೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಆದರೂ ರಬ್ಬರ್ ಥರ ಸಿಗುತ್ತೆ. ಸೊ ಅದಾದರೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಹಬ್ಬಗಳಿಗೆ ಹೆಣ್ಮಕ್ಳನ್ನ ರೆಡಿ ಮಾಡೋದೇ ಒಂದು ಹಬ್ಬ ಥರ ನಮಗೆ. ಸೊ ಅದರಲ್ಲೂ ಪುಟಾಣಿ ಹೆಣ್ಮಕ್ಳಿದ್ರೆ ಮಾತ್ರ ಹಬ್ಬ ಒಂಥರ ಹಬ್ಬಕ್ಕೆ ಕಳೆ ಅನಿಸ್ಬೋದು, ಆ ಥರ ಇರುತ್ತೆ. ಸೊ ಇದು ತುಂಬ ಈಸಿಯಾಗಿರುತ್ತೆ, ಏನು ಕಷ್ಟ ಇರೋಲ್ಲ. ಸೊ ಜಸ್ಟ್ ಒಂದು ಪೋಣಿ ಹಾಕೋದು, ಅದು ರಬ್ಬರ್ ಹಾಕಿ ಅದ್ರ ಮೇಲೆ ಈ ಥರ ಆರ್ಟಿಫಿಷಿಯಲ್ ಬನ್ನಿ ಹಾಕಿ ನೋಡಿ, ಈ ಥರ ಆರ್ಟಿಫಿಷಿಯಲ್ ಫ್ಲವರ್ ಹಾಕಿದರೆ ಹೇರ್ ಸ್ಟೈಲ್ ಮುಗೀತು. ಕರ್ಲಿ ಥರ ಹೇರ್ ಇದ್ದರೆ ಮುಂದ್ಗಡೆ ಸುತ್ತಬಿಟ್ಬಿಡಿ. ಕರ್ಲಿ ಥರ ಇಲ್ಲ ಅಂತಂದರೆ ಏನಾದರೂ ಆಯಿಲು ಇಲ್ಲಾಂದರೆ ಹೇರ್ ಜೆಲ್ ಥರ ಬರುತ್ತಲ್ಲ, ಅದನ್ನು ತೊಗೊಂಡು ಸುಮ್ಮನೆ ಜಸ್ಟ್ ಕರ್ಲಿ ಆಗೋ ಥರ ಮುಂದ್ಗಡೆ ಸುತ್ತಬಿಟ್ಬಿಡಿ. ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಮಗ ಮಾತ್ರ ತುಂಬ ಮುದ್ದಾಗಿ ಹೆಣ್ಮಗು ಥರನೇ ಕಾಣಿಸ್ತಿದೆ. ನಾನು ಸುಮಾರು ಹೊತ್ತು ಅದೇ ಥರ ಬಿಟ್ಟಿದ್ದೆ. ಸೊ ಈ ಡ್ರೆಸ್ ಬಂದುಬಿಟ್ಟು ನನ್ನ ಕಸಿನ್ದು, ಅವ್ರ ಹತ್ರ ಅವ್ರ ಪಾಪು ಡ್ರೆಸ್ ಇದು ತೊಗೊಂಡಿದ್ದೆ. ಅದರಲ್ಲಂತೂ ತುಂಬ ಮುದ್ದಾಗಿ ಕಾಣಿಸ್ತಿದ್ರು. ಇದು ಫೋಟೋಶೂಟ್ಗೆ ಅಂತ ಅವ್ರ ಹತ್ರ ತೊಗೊಂಡಿದ್ದು. ಸೊ ನಿಮ್ಮ ಮಗುನು ಇದೇ ಥರ ಮುದ್ದಾಗಿ ಕಾಣಿಸ್ಬೇಕಾ? ಮತ್ತು ಯಾಕೆ ಯೋಚನೆ ಮಾಡ್ತಿದ್ರೆ? ಇದೇ ಥರ ಹೇರ್ ಸ್ಟೈಲ್ ಹಾಕಿ ಟ್ರೈ ಮಾಡಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ನೋಡಿ ಕಮೆಂಟ್ ಮಾಡಿ. ಮತ್ತು ನಾನು ನಮ್ಮ ಮಗು ಇಬ್ಬರು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಮತ್ತು ನನ್ನ ಪೇಜ್ನ ಫಾಲೋ ಮಾಡೋದಂತೂ ಮರಿಬೇಡಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್.